ಬ್ರೀಫಿಂಗ್ ಏನಿತ್ತು, ನಾವು ಮುಂಚೂಣಿನಲ್ಲಿದ್ದೀವಿ, ಅದು ಧ್ವಂಸ ಆಯ್ತು, ಇದು ಧ್ವಂಸ ಆಯ್ತು, ವಿರಾಮ ಯಾಕಾಯ್ತು ಅಂತ ಹೇಳ್ಬೇಕಲ್ಲ. ಹಾಗೆಲ್ಲ ಭಯೋತ್ಪಾದಕನನ್ನ ಯಮಪುರಿಗಟ್ಟಬೇಕು ಅಂತ ನಿಮಗೆ ಅನಿಸ್ಲಿಲ್ಲ. ಭಯೋತ್ಪಾದನೆಯ DNA ಯನ್ನು ಕೂಡ ಗುರುತಿಸಬೇಕು. ಭಾರತದ ಒಳಗೆ ಮತ ಬ್ಯಾಂಕಿನ ಕಾರಣಕ್ಕೆ ಸತ್ಯ ಗೊತ್ತಿದ್ರು ಕೂಡ ಪೋಷಣೆ ಮಾಡ್ತಿರೋರು ಯಾರು? ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡೋದಾ? ಈ ಕೊತ್ತೂರು ಮಂಜೂರಿಗೆ ರೈತರ ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡ್ಕೊಂಡು ಸ್ಕ್ವೇರ್ ಫುಟ್ ಅಲ್ಲಿ ಮಾರಾಟ ಮಾಡಿ ಒಂದ್ ಸೈಟಿನ 4 ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ. ನಿಮಗೆ ಸಿಂಧೂರಿಗೂ ಸ್ಕ್ವೇರ್ ಫುಟ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಭಾರತ ಪಾಕಿಸ್ತಾನದ ನಡುವಿನ ಕದನ ವಿರಾಮಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು ಅನ್ನೋ ವದಂತಿಗಳಿದ್ದು, ಅವರ ಮಾತಿಗೆ ಮಣಿದು ಮೋದಿ ಮೌನ ವಹಿಸಿದ್ರು ಅನ್ನೋ ಆರೋಪಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೇ ಅನೇಕ ಕಾಂಗ್ರೆಸ್ ನಾಯಕರು ಮೋದಿಯವರ ನಿಲುವನ್ನ ಇಲ್ಲಿ ತೀವ್ರವಾಗಿ ಟೀಕೆ ಮಾಡ್ತಿದ್ದಾರೆ. ಇದೊಂದು ರೀತಿ ರಾಜಕೀಯ ಹಿತಾಸಕ್ತಿಗೂ ಧಕ್ಕೆಯುಂಟು ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ವಿಚಾರವಂತೂ ಈಗ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಆದರೆ ಇದರ ಮಧ್ಯೆ, ಈ ಟೀಕೆ ಟಿಪ್ಪಣಿಗಳ ಮಧ್ಯೆ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಿಂದ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಮಗೆ ಗೊತ್ತೇ ಇರಬಹುದು, ಕೊತ್ತೂರು ಮಂಜುನಾಥ್ ಅವರು ಯಾವ ರೀತಿ ಹೇಳಿಕೆ ಕೊಟ್ಟರು. ನಂತರ ಪ್ರಿಯಾಂಕ್ ಖರ್ಗೆ ಹಾಗೆ ಸಂತೋಷ್ ಲಾಡ್ ಅವರ ಕೆಲವು ಹೇಳಿಕೆಗಳು, ಅವರು ವ್ಯಕ್ತಪಡಿಸ್ತಾ ಇರುವಂತಹ ಅವರ ಅಭಿಪ್ರಾಯಗಳು ಬಿಜೆಪಿ ನಾಯಕರನ್ನ ಕೆರಳಿಸಿವೆ. ಕೇವಲ ಬಿಜೆಪಿ ನಾಯಕರನ್ನ ಮಾತ್ರ ಅಲ್ಲ, ಇದಕ್ಕೆ ಜನಸಾಮಾನ್ಯರು ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸಾಕ್ಷಿ ಕೇಳ್ತಾ ಇದ್ದಾರೆ ಅನ್ನುವಂತ ವಿಚಾರ ಈಗ ಪ್ರಮುಖವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಇಲ್ಲಿ ರಾಜಕೀಯವಾಗಿ ವಿರೋಧ ಪಕ್ಷದ ಬಗ್ಗೆ ಆಗಿರಬಹುದು, ಏನೇ ವಿಚಾರಗಳ ಬಗ್ಗೆ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಶ್ನೆ ಕೇಳೋ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ, ಕೇಳಬಹುದು. ಆದ್ರೆ ಯಾವ ಸಂದರ್ಭದಲ್ಲಿ, ಯಾವ ವಿಷಯಕ್ಕೆ, ಹೇಗೆ, ಏನ್ ಕೇಳಬೇಕು, ಏನ್ ಕೇಳಬಾರ್ದು, ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಅನ್ನೋ ಅರಿವು ಕೂಡ ಇರೋದು ಅಷ್ಟೇ ಪ್ರಮುಖವಾಗುತ್ತೆ. ಆದ್ರೆ ಈ ರೀತಿಯಾಗಿ ಇವರು ಕೊಡುವಂತ ಹೇಳಿಕೆಗಳಿಂದ ಕರ್ನಾಟಕದ ಮರ್ಯಾದೆ ಹೋಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರಿಗೆ ಅಸಮಾಧಾನ ಇದೆ. ಕೊತ್ತೂರು ಮಂಜುನಾಥ್ ಅವರು ಯಾವ ರೀತಿ ಮಾತನಾಡಿದ್ರು ನಿಮಗೆ ಗೊತ್ತೇ ಇದೆ. ಅಂದ್ರೆ ಏನೋ ಬೂಟಾಟಿಕೆಗೆ 4 ಫ್ಲೈಟ್ ಹಾರಿಸ್ಬಿಟ್ರು, ಏನೂ ಮಾಡಲಿಲ್ಲ, ಉಗ್ರರು ಎಷ್ಟು ಜನ ಸತ್ತೋಗಿದ್ದಾರೆ ಅನ್ನೋ ಲೆಕ್ಕ ಇಲ್ಲ, ಪಹಲ್ಗಾಮ್ ಅಟ್ಯಾಕ್ನಲ್ಲಿ ತನ್ನ ಪತಿಯನ್ನ ಕಳೆದುಕೊಂಡಂತ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿದ್ಯಾ, ಪರಿಹಾರ ಸಿಕ್ಕಿದ್ಯಾ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಹಾಗೇನೆ ಇಲ್ಲಿ ಒಂದು ಗಮನಿಸಬೇಕು, ಸೈನಿಕರ ಸಾಹಸವನ್ನ ಇಡೀ ಜಗತ್ತೇ ಹೊಗಳ್ತಾ ಇದೆ. ಕೆಲವರಂತೂ ಭಾರತದ ವಿರೋಧವಾಗಿ ಬರಿತಾ ಇದ್ರು. ಅಂದ್ರೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಈಗ ನಮ್ಮ ಸೈನಿಕರ ಸಾಹಸ ಎಷ್ಟಿದೆ ಅನ್ನೋದ್ರ ಬಗ್ಗೆ ಹೊಗಳಿಕೆಯ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಒಂದು ನ್ಯೂಕ್ಲಿಯರ್ ದೇಶದ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂದ್ರೆ ನಮ್ಮ ಭಾರತ, ಜಗತ್ತಿನ ಯಾವ ದೇಶವೂ ಮಾಡದಂತಹ ಸಾಹಸವನ್ನ ನಮ್ಮ ದೇಶ ಮಾಡಿದೆ. ಇದಕ್ಕೆ ಬೇರೆ ಉದಾಹರಣೆಯೇ ಇಲ್ಲ. ಅಂತಹ ವೀರ ಕೆಲಸ ಮಾಡಿರೋ ನಮ್ಮ ಸೈನಿಕರಿಗೆ ಈ ರೀತಿಯಾಗಿ ಮಾತನಾಡ್ತಾರೆ ಅಂದ್ರೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಪಾಕಿಸ್ತಾನ ಎಷ್ಟೇ ಮಿಸೈಲ್ಗಳನ್ನ ಹಾರಿಸಿದ್ರು ಕೂಡ ಹೊಡೆದುರುಳಿಸಿದ್ವಿ. ನಮ್ಮ ಮಿಸೈಲ್ಗಳು ಆಕಾಶ ಆಗಿರ್ಬೋದು, ಬ್ರಹ್ಮೋಸ್ ಆಗಿರ್ಬೋದು, ಪಾಕಿಸ್ತಾನದ ಪ್ರಮುಖ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತು, ಟೆರರಿಸ್ಟ್ಗಳ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತು, ಧ್ವಂಸ ಮಾಡಿದ್ರು. ಇಷ್ಟೆಲ್ಲ ಇದ್ರೂನು ಯಾಕೆ ಈ ತರ ಮಾತಾಡ್ತಾ ಇದ್ದಾರೆ? ಪಾಕಿಸ್ತಾನದ ಪ್ರಧಾನಿಯೇ ಸ್ವತಃ ಒಪ್ಕೊಂಡಿದ್ದಾರೆ, ನಮ್ಮ ನೂರ್ ಖಾನ್ ಬೇಸ್ ಮೇಲೆ ಭಾರತ ದಾಳಿಯನ್ನ ಮಾಡಿದೆ, ಏನೇನ್ ಹಾನಿಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ದಾಳಿಯನ್ನ ಒಪ್ಕೊಂಡಿದ್ದಾರೆ ಭಾರತ ಮಾಡಿದೆ ಅಂತ. 9-10 की दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं. ಇಷ್ಟಿದ್ರೂ ಕಾಂಗ್ರೆಸ್ನ ಕೆಲವು ನಾಯಕರು ಸಾಕ್ಷಿ ಕೇಳ್ತಾರೆ ಅಂತಂದ್ರೆ ಇವರ ಮನಸ್ಥಿತಿಗೆ ಏನ್ ಹೇಳಬೇಕು? ಗೊತ್ತು ಗುರಿ ಇಲ್ಲದೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋದಾದ್ರೆ ಏನ್ ಮಾಡಬೇಕು? ಯಾಕಂದ್ರೆ ಇಂತಹ ವಿಚಾರಗಳಲ್ಲಿ, ದೇಶದ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಹೇಳಿಕೆಗಳನ್ನ ಯಾರೇ ಕೊಟ್ರು ಕೂಡ ಅವ್ರ ಮೇಲೆ ಕೇಸ್ ದಾಖಲಾಗುತ್ತೆ. ಜನ ಮಾತಾಡಿದ್ರೆ ತಕ್ಷಣ ಕೇಸ್ ಬೀಳುತ್ತೆ. ಆದ್ರೆ ರಾಜಕಾರಣಿಗಳಿಗೆ ಏನೂ ಇಲ್ವಾ? ರಾಜಕಾರಣಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನ ಅಂತ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಬಗ್ಗೆ ಕೋಲಾರ ಬಿಜೆಪಿ ಕಂಪ್ಲೇಂಟ್ ಕೂಡ ಕೊಟ್ಟಿದೆ. ಪಕ್ಷದಿಂದ ಯಾವ ಕ್ರಮನೂ ಇಲ್ಲ, ನ್ಯಾಯಾಂಗ ವ್ಯವಸ್ಥೆಯಿಂದ ಕೂಡ ಯಾವ ಕ್ರಮವೂ ಜರುಗಿಲ್ಲ.
ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಹೇಳ್ತಾರೆ, ಅದು ಅವರ ಪರ್ಸನಲ್ ಹೇಳಿಕೆ, ಇದಕ್ಕೆ ಏನ್ ಮಾಡಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ದೇಶದ ವಿಚಾರವಾಗಿ ಮಾತನಾಡೋದು ಪರ್ಸನಲ್ ಹೇಳಿಕೆ ಆಗುತ್ತಾ? ಭಾರತ ಮಾತೆ ನಮ್ಮ ತಾಯಿ ಸಮಾನ. ಇಂತಹ ಮಾತಿಗೆ ಅವಮಾನ ಆಗೋ ರೀತಿಯಲ್ಲಿ, ಅದರಲ್ಲೂ ನಮ್ಮನ್ನ ಕಾಯ್ತಾ ಇರುವಂತಹ ವೀರ ಸೈನಿಕರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಏನ್ ಮಾಡಿದ್ರು ಏನೂ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರಿತನದ ಉಡಾಫೆ ರೀತಿಯ ಮಾತುಗಳನ್ನಾಡ್ತಾರೆ ಅಂತಂದ್ರೆ ಅವರ ವಿರುದ್ಧ ಕ್ರಮ ಆಗ್ಬೇಕಾಗಿಲ್ವಾ? ಹಾಗಾದ್ರೆ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರದಲ್ಲಿತ್ಕೊಂಡು, ಜವಾಬ್ದಾರಿಯುತ ಸ್ಥಾನದಲ್ಲಿತ್ಕೊಂಡು ಈ ರೀತಿಯ ಹೇಳಿಕೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಲ್ರೂ ಪ್ರಶ್ನೆ ಮಾಡ್ಬೇಕಲ್ವಾ? ಸಾಕ್ಷಿ ಕೇಳ್ತಾ ಇದಾರಲ್ಲ, ನಮ್ಮ ಸೈನ್ಯ ಸಾಕ್ಷಿ ಕೊಡೋದಕ್ಕೆ ರೆಡಿ ಇದೆ, ಆದ್ರೆ ಸರ್ಕಾರ ಒಪ್ಪಿಗೆ ಕೊಡ್ಬೇಕಷ್ಟೇ. ಅಲ್ಲಿಗೆ ಅವರಿಗೆ ಸೆಕ್ಯೂರಿಟಿ ಕೊಟ್ಕೊಂಡೇ ದಾಳಿಯಾದ ಸ್ಥಳಕ್ಕೆ ಹೋಗಿ ಸಾಕ್ಷಿಗಳನ್ನ ಕೊಡೋದಕ್ಕೆ ನಾವು ರೆಡಿ ಇದೀವಿ, ಇವ್ರು ರೆಡಿ ಇದಾರ ಅಂತ ಮಾಜಿ ಸೈನಿಕರು ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇಂಥವ್ರನ್ನೆಲ್ಲ ನಾವು ಕಾಯ್ತಾ ಇದೀವ ಅಂತ ಸೈನಿಕರ ಪರಾಕ್ರಮದ ಬಗ್ಗೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇಂಥವರಿಗೋಸ್ಕರನ ಗಡಿಯಲ್ಲಿ 24 ಗಂಟೆ ಪ್ರಾಣದ ಹಂಗನ್ನ ತೊರೆದು ಮನೆ ಮಠ ಬಿಟ್ಟು ಗಡಿ ಕಾಯ್ಕೊಂಡು ಸೇವೆ ಮಾಡ್ತಾ ಇದ್ದಾರಲ್ಲ, ಅಂಥ ಸೈನಿಕರಿಗೆ ಇವರು ಕೊಡೋ ಮರ್ಯಾದೆ ಇದೇನಾ, ಗೌರವ ಇದೇನಾ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಹಾಗೆ ಒಂದು ವಿಚಾರ ಗಮನಿಸಬೇಕು, ಈಗ ಮೋದಿ ಸರ್ಕಾರದ ನಿರ್ಧಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ಕದನ ವಿರಾಮ ಅಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಯಾಕೆ ಕದನ ವಿರಾಮ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ನವರು ಮುಂಚೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಭಾರತ ಏನು ಪಾಕಿಸ್ತಾನದ 7 ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿತ್ತು, ಆ ಸಂದರ್ಭದಲ್ಲಿ ಶಾಂತಿ ಮಂತ್ರ ಪಠಣೆ ಮಾಡಿತ್ತು. ನಂತರ ಅದನ್ನ ಡಿಲೀಟ್ ಕೂಡ ಮಾಡಿತು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತಹ ಪೋಸ್ಟ್ ಅನ್ನ ಸಿದ್ದರಾಮಯ್ಯನವರು ಯುದ್ಧ ಮಾಡೋದು ಬೇಡ ಅಂತ ಹೇಳಿದ್ದು ಪಾಕಿಸ್ತಾನದ ಮೀಡಿಯಾಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಈಗ ಕದನ ವಿರಾಮ ಅಂತ ಬಂದ ತಕ್ಷಣ ಕದನ ವಿರಾಮ ಅನ್ನೋದು ಆಗಿಲ್ಲ ಆಕ್ಚುಲಿ, ಆದ್ರೆ ಈಗ ಕದನ ವಿರಾಮ ಯಾಕೆ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಿದ್ದಾರೆ. ಪಾಕಿಸ್ತಾನ ಅವ್ರಿಗೆ ಪಾಠ ಕಲಿಸಬೇಕಾಗಿತ್ತು ಅಂದ್ರೆ ಬೇರ್ ಸಮೇತ ಭಯೋತ್ಪಾದನೆಯಿಂದ ಅಲ್ಲಿ ಕಿತ್ತು ಬಿಸಾಕ್ಬೇಕಾಗಿತ್ತು. ಹೌದಾ ಇಲ್ಲ? ನಮ್ದು ಯುದ್ಧ ಯಾವ ನಾಗರಿಕರ ಮೇಲಲ್ಲ, ಭಯೋತ್ಪಾದನೆ ವಿರುದ್ಧ ಇರೋದು. ಹೌದಾ? ಈಗ ನಾವು ದಿನಾ ಟಿವಿನಲ್ಲಿ ಅಥವಾ ಮಾಧ್ಯಮದಲ್ಲಿ ಇವ್ರ ಬ್ರೀಫಿಂಗ್ ಏನಿತ್ತು, ನಾವು ಮುಂಚೂಣಿನಲ್ಲಿದ್ದೀವಿ, ಅದು ಧ್ವಂಸ ಆಯಿತು, ಇದು ಧ್ವಂಸ ಆಯಿತು. ನಾವು ಭಯೋತ್ಪಾದನೆಯನ್ನ ನಾವು ಕಿತ್ತು ಬಿಸಾಕಬೇಕಾದಾಗ ವಿರಾಮ ಯಾಕಾಯ್ತು ಅಂತ ಹೇಳ್ಬೇಕಲ್ಲ. ಟ್ರಂಪ್ ಯಾರು ಇಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕೆ? ಟ್ರಂಪ್ ಮಾತನ್ನ ಯಾಕೆ ಮೋದಿ ಕೇಳಬೇಕು ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಆದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಏನ್ ಮಾಡ್ತು ಅಂತಾನು ಬಿಜೆಪಿಯವರು ಪ್ರಶ್ನೆ ಮಾಡ್ತಿದ್ದಾರೆ. 2006ರಲ್ಲಿ ಮುಂಬೈನಲ್ಲಾದಂತ ಅಟ್ಯಾಕ್ ಅದು 209 ಜನ ಸತ್ರು. 2007, 2004 ಹೀಗೆ ಸಾಕಷ್ಟು ಅಟ್ಯಾಕ್ಗಳಾಗಿದೆ. ಆಗ ಯಾವ ರೀತಿ ಕ್ರಮ ತೆಗೆದುಕೊಳ್ತು? ಪ್ರತೀಕಾರ ಏನಾದ್ರೂ ನಡೀತಾ? ಪಾಕಿಸ್ತಾನಕ್ಕೆ ಏನಾದ್ರೂ ಬುದ್ಧಿ ಕಲಿಸೋ ನಿಟ್ಟಿನಲ್ಲಿ ಏನಾದ್ರೂ ಮಾಡ್ತಾ? ಇಲ್ಲ. ಈಗ ಯಾಕೆ ಕಾಂಗ್ರೆಸ್ನವರು ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ಒಂದು ಪ್ರಶ್ನೆ ಕೇಳಕ್ ಬಯಸ್ತೇನೆ. 2005ರಲ್ಲಿ ದೆಹಲಿ ಸರಣಿ ಸ್ಫೋಟ ಆಗಿ 70 ಜನ ಸತ್ರು. ಏನ್ ರಿಯಾಕ್ಟ್ ಮಾಡಿದ್ರಿ? ಯಾವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ? 2006 ವಾರಣಾಸಿನಲ್ಲಿ ಬಾಂಬ್ ಸ್ಫೋಟ ಆಗಿ 28 ಜನರ ಸಾವು. ಪ್ರತಿಕ್ರಿಯೆ ಏನು? 2006ರಲ್ಲಿ ಮುಂಬೈ ರೈಲ್ ಸ್ಫೋಟ, ರೈಲುಗಳಲ್ಲಿ ಸರಣಿ ಸ್ಫೋಟ, 209 ಜನ ಸತ್ರು. 209 ಜನ. ಯಾವ ಯುದ್ಧ ಮಾಡಿದ್ರಿ? 2006 ಮಲೆಗಾಂವ್ ಬಾಂಬ್ ಸ್ಫೋಟ, 40 ಜನ ಸಾವು. ಏನ್ ಆಕ್ಷನ್? 2007 ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ, 70 ಜನ ಸಾವು. 2008 ಜೈಪುರ ಬಾಂಬ್ ಸ್ಫೋಟ, 71 ಜನರ ಸಾವು. 2008 ಅಹಮದಾಬಾದ್ ಬಾಂಬ್ ಸ್ಫೋಟ, 56 ಜನರ ಸಾವು. 2008 ದೆಹಲಿ ಬಾಂಬ್ ಸ್ಫೋಟ, 36 ಜನರ ಸಾವು. ಹೇಳಿ, ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ರಾ? ಒಂದು ಖಂಡನ ಹೇಳಿಕೆ ಬಿಟ್ಟು ಬೇರೆ ಏನ್ ಮಾಡಿದ್ರಿ? ನೀವು ಏನ್ ಆಕ್ಷನ್ ಮಾಡಿದ್ರಿ? ಆಗೆಲ್ಲ ಭಯೋತ್ಪಾದಕನನ್ನ ಯಮಪುರಿಗಟ್ಟಬೇಕು ಅಂತ ನಿಮಗೆ ಅನಿಸ್ಲಿಲ್ಲ. ಭಯೋತ್ಪಾದನೆಯನ್ನ ಬೇರೆ ಸಹಿತ ಕಿತ್ತಾಕ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ. ಈಗ ನಿಮಗೆ ಅನಿಸ್ತಾ ಇರೋದು ಪ್ರಾಮಾಣಿಕವಾಗಿರೋದಾ? ಪ್ರಾಮಾಣಿಕವಾಗಿ ಆಗಿರೋದಾದ್ರೆ ಭಯೋತ್ಪಾದಕರನ್ನು ಹೊಡೆಯೋದ್ರ ಜೊತೆಗೆ ಭಯೋತ್ಪಾದನೆಯ DNA ಯನ್ನು ಕೂಡ ಗುರುತಿಸಬೇಕು. ಕೊತ್ತೂರು ಮಂಜುನಾಥ್ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಇವರದ್ದೇ ಸುದ್ದಿ. ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೈನಿಕರ ಬಗ್ಗೆ, ಕೇಂದ್ರ ಸರ್ಕಾರದ ನಿರ್ಧಾರದ ಬಗ್ಗೆ ಅಂತ. ಇನ್ನು ಅವರದ್ದೇ ಪಕ್ಷದ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸೂಕ್ಷ್ಮವಾದ ವಿಚಾರದ ಬಗ್ಗೆ ನಾನು ಮಾತಾಡೋದಿಲ್ಲ, ದೇಶಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ದೇಶನೇ ದೊಡ್ಡದು. ಹಾಗೆ ಕೊತ್ತೂರು ಮಂಜುನಾಥ್ ಅವರು ಕೊಟ್ಟಂತ ಹೇಳಿಕೆಗೆ ನನ್ನ ಸಮರ್ಥನೆ ಇಲ್ಲ ಅಂತ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಅವರೇ ಹೇಳಿದ್ದಾರೆ. ಜೊತೆಗೆ ಈ ವಿಚಾರದ ಬಗ್ಗೆ ಪ್ರತಾಪ್ ಸಿಂಹ ಕೂಡ ರಿಯಾಕ್ಟ್ ಮಾಡಿದ್ದಾರೆ.
ಈ ಕೊತ್ತೂರು ಮಂಜುಗೆ ಸಿಂಧೂರ, ಸಿಂಧೂರಿ ಹಾಗೆ ಸ್ಕ್ವೇರ್ ಫೀಟ್ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ. ಏನೇನ್ ದಾಳಿ ಆಯ್ತು, ಭಾರತ ಯಾವ ರೀತಿ ಅಟ್ಯಾಕ್ ಮಾಡ್ತು ಅನ್ನೋದ್ರ ಬಗ್ಗೆ ನೀಟಾಗಿ ಗೊತ್ತಾಗಬೇಕು ಅಂದ್ರೆ ಶಶಿ ತರೂರ್ ಹತ್ರ ಹೋಗಿ ಕೇಳ್ಕೊಂಡ್ ಬರ್ಲಿ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನನ್ನ ಕೊತ್ತೂರು ಮಂಜು ಅವರು ಕೊಟ್ಟರು ಅಂತ ಹೇಳಿಕೆಯನ್ನು ನೋಡಿದೆ. ಈ ಕೊತ್ತೂರು ಮಂಜು ಅವರಿಗೆ ಸಿಂಧೂರ, ಸಿಂಧೂರಿ, ಸ್ಕ್ವೇರ್ ಫುಟ್ ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದ್ರೆ ಸ್ಕ್ವೇರ್ ಫುಟ್ ಮಾತ್ರ. ಸಿಂಧೂರನೂ ಗೊತ್ತಾಗಲ್ಲ, ಸಿಂಧೂರಿ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು, ಆದ್ರೆ ಅವ್ರಿಗೆ ಗೊತ್ತಾಗೋದು ಸರಿಯಾಗಿ ಗೊತ್ತಾಗುವಂತದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇನೆ. ಸರ್, ರೈತರ ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡ್ಕೊಂಡು ಸ್ಕ್ವೇರ್ ಫುಟ್ ಅಲ್ಲಿ ಮಾರಾಟ ಮಾಡಿ ಒಂದ್ ಸೈಟಿನ 4 ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ. ನಿಮಗೆ ಸಿಂಧೂರಕ್ಕೂ ಸಿಂಧೂರಿಗೂ ಸ್ಕ್ವೇರ್ ಫುಟ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ನಿಮಗೆ ಅರ್ಥ ಆಗುವಂತದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ. ಕೋಲಾರದ ಜನ ಇದಾರಲ್ಲ, ಮುಂದೊಂದ್ ದಿನ ನಿಮಗೆ ಪಾಠ ಕಲಿಸ್ತಾರೆ. ಆದ್ರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು, ಅವ್ರನ್ನ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಉನ್ಮಾದದಲ್ಲಿ ಇರುವಂತ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ರೆ ನಿಮ್ಮನಿಗೆ ವೋಟ್ ಹಾಕಿದಾರಲ್ಲ ಅವರೇ ತೂಚಿ ಅಂತಾರೆ. ಇನ್ನೊಂದು ಕಡೆಯಲ್ಲಿ ಸಂತೋಷ್ ಲಾಡ್ ಅವರ ರಿಯಾಕ್ಷನ್ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಈ ವಿಚಾರದ ಬಗ್ಗೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರಿ ಪಂಡಿತರ ಮೇಲಾದ ದೌರ್ಜನ್ಯಗಳನ್ನ ಕೇವಲ ಚುನಾವಣಾ ಪ್ರಚಾರದ ಸರ್ಕಾರವನ್ನಾಗಿಸಿಕೊಂಡು ಅವರ ಭಾವನೆಗಳ ಜೊತೆ ಆಟ ಆಡ್ತಿರೋರು ಯಾರು? ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪುನಃ ಪಡೆದುಕೊಳ್ಳುವ ಅವಕಾಶ ಇದ್ದಾಗ್ಲೂ ಕೈ ಚೆಲ್ಲಿದ ಮಹಾನುಭಾವ ಯಾರು ಅನ್ನೋದು ಇಡೀ ದೇಶ ಹಾಗೆ ಜಗತ್ತಿಗೆ ಬಟಾಬೈಲಾದ ಸತ್ಯ. ಭಾರತದ ಸಿರಿ ಕಿರೀಟ ಕಾಶ್ಮೀರದ ಪೆಹಲ್ಗಾಂನ ಬೈಸನ್ ವ್ಯಾಲಿಯಲ್ಲಿ ಸರಿಯಾದ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸದೆ ಬೇಜವಾಬ್ದಾರಿ ಮೆರೆದವರು ಯಾರು ಅಂತ ಪ್ರಶ್ನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಂತೋಷ್ ಲಾಡ್ ಅವರು. ದೇಶದ ಜನರ ಭಾವನೆಗಳಿಗೆ ವಿರುದ್ಧವಾಗಿ ನಮ್ಮ ಅಮಾಯಕ ಸಹೋದರಿಯರ ಸಿಂಧೂರ ಅಳಿಸಿದ ಪಾಪಿಗಳನ್ನ ನಿರ್ಮೂಲನೆ ಮಾಡೋದ್ ಬಿಟ್ಟು ಕದನ ವಿರಾಮ ಘೋಷಿಸಿದ್ದನ್ನ ಕೂಡ ನಿಮ್ಮಂತಹ ಅಪ್ಪನ ಹೆಸರನ್ನ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಬದುಕ್ತಿರೋರೆಲ್ಲ ಬಹುಪರಾಕ್ ಹೇಳ್ಕೊಂಡು ತಿರುಗಾಡ್ತಾ ಇರೋದನ್ನ ನೋಡಿದ್ರೆ ಭಾರತೀಯರು ನಿಮ್ಗೆ ಸರಿಯಾದ ಪಾಠ ಕಲಿಸಿದ್ದಾರೆ ಅನ್ನೋದನ್ನ ಮೇಲಿನವರನ್ನ ಮೆಚ್ಚಿಸುವುದಕ್ಕೆ ಒಟಗುಟ್ಟೋದನ್ನ ಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಒಳಿತು ಅಂತ ಹೇಳಿದ್ದಾರೆ. ಹಾಗೆ ಕೊನೆಗೊಂದು ಮಾತು, ಆಪರೇಷನ್ ಸಿಂಧೂರದ ಹೆಸರಲ್ಲಿ ರೀಲ್ಸ್ ಶೋಕಿ ಮಾಡ್ತಾ ಇಂತಹ ಸೂಕ್ಷ್ಮ ವಿಚಾರವನ್ನ ಕೂಡ ಚುನಾವಣಾ ಸರ್ಕಾರವಾಗಿ ಬಳಸಿಕೊಳ್ಳೋ ನಿಮ್ಮ ಪಕ್ಷದ ನಾಚಿಕೆಗೇಡಿತನಕ್ಕೆ ನಿಮ್ಮ ಪಕ್ಷವೇ ಸಾಟಿ ಬಿಡಿ ಅಂತ ಕೂಡ ಪೋಸ್ಟ್ ಮಾಡಿದ್ದಾರೆ. ಸಂತೋಷ್ ಲಾಡ್ ಅವರು ಈ ರೀತಿ ರಿಯಾಕ್ಟ್ ಮಾಡಿದ್ದಕ್ಕೆ ಪ್ರತಾಪ್ ಸಿಂಹ ಈ ವಿಚಾರಕ್ಕೂ ಕೂಡ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವರನ್ನ ವಾಪಸ್ ಕರೆದುಕೊಂಡು ಬಂದೆ ಅಂತ ಎದೆ ಬಡ್ಕೊಳ್ತೀರಲ್ಲ ಲಾರ್ಡ್, ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದು ಮೋದಿ ಸರ್ಕಾರವೇ ಅಂತ ಹೇಳೋ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನು ಮೋದಿ ಅವರ ಒಂದು ಶಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಲಾಡ್, ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ. ಮೊನ್ನೆ ಹೋಗೇನೋ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನ ವಾಪಸ್ ಕರ್ಕೊಂಡ್ ಅಂತ ಏನೋ ಎದೆ ಬಡ್ಕೋತಿದ್ರಲ್ಲ, ಯಾರ್ರಿ ನಿಮಗೆ ಕರ್ಕೊಂಬರಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದು? ಅವತ್ತು ನಮ್ಮ ಭಾರತ ಸರ್ಕಾರ, ಮೋದಿ ಅವರ ಸರ್ಕಾರ ಅನುಕೂಲ ಮಾಡ್ಲಿಲ್ಲ ಅಂದ್ರೆ ನೀವೇ ಹೋಗಕ್ ಆಗ್ತಿರ್ಲಿಲ್ಲ ರೀ. ಅವ್ರನ್ನೇನೋ ಕರ್ಕೊಂಬಂದ್ಬಿಟ್ಟೆ, ಇಲ್ಲಿಂದ ಫ್ಲೈಟ್ ಅಲ್ಲಿ ಹೋದೆ ಕರ್ಕೊಂಬಂದ್ಬಿಟ್ಟೆ, ನಾನ್ ತೊಂದೆ ಅಂತ ಹೇಳ್ತಿರಲ್ಲ, ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ ಮೋದಿ ಅವರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಂತೋಷ್ ಲಾಡ್ ಅವರು ಈ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ, ಈ ವಿಚಾರದಲ್ಲೂ ಕೂಡ ಮೋದಿ ಅವರನ್ನ ವಿರೋಧ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಪ್ರಿಯಾಂಕ್ ಖರ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ವೈಫಲ್ಯದಿಂದ ಭಾರತದ ಸಾರ್ವಭೌಮತೆಗೆ ಧಕ್ಕೆ ಉಂಟಾಗಿದೆ. ಬಿಜೆಪಿ ನಡೆಸ್ತಾ ಇರೋ ತಿರಂಗಾ ಯಾತ್ರೆಯಲ್ಲಿ ದೇಶದ ಜನತೆಗೆ ಈ 5 ಅಂಶದ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಡ್ಲಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಅಂದ್ರೆ ಕದನ ವಿರಾಮದಲ್ಲಿ ಅಮೆರಿಕದ ಪಾತ್ರ ಏನು, ವಿದೇಶಾಂಗ ನೀತಿಯ ಸಂಪೂರ್ಣ ವೈಫಲ್ಯ ಆಗಿದೆ ಇಲ್ಲಿ, ಪ್ರಧಾನಿಯ ಪಲಾಯನವಾದ ಯಾಕೆ, ಕದನ ವಿರಾಮಕ್ಕೆ ಏನ್ ಕಾರಣ, ಪೆಹಲ್ಗಾಮ್ ದಾಳಿಯ ಉಗ್ರರು ಎಲ್ಲಿ ಹೋದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಗ್ಲೇ ಹೇಳ್ದಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಶ್ನೆ ಕೇಳೋ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ, ಕೇಳಬೇಕು. ಆದ್ರೆ ಭಾರತೀಯ ಸೇನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಕೇಂದ್ರದ ಕಾಂಗ್ರೆಸ್ ನಾಯಕರೇ ಸರ್ಕಾರದ ನಿಲುವಿಗೆ ಒಂದ್ ರೀತಿ ಜೊತೆಯಾಗಿ ನಿಲ್ತೀವಿ, ಸೇನೆ ಬಗ್ಗೆ ಹೆಮ್ಮೆ ಇದೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ರು. ಆದ್ರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರ ವಲಯದಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂತಹ ಚಿಲ್ಲರೆ ಮಾತುಗಳು ಬೇಕಾ ಅಂತ ಬಿಜೆಪಿಯ ಅನೇಕ ನಾಯಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಆಪರೇಷನ್ ಸಿಂಧೂರ ವಿಚಾರ ಎಷ್ಟು ಹೆಮ್ಮೆ ಪಡ್ಕೊಂಡು ನಮ್ಮ ಸೇನೆಯ ಬಗ್ಗೆ, ಸೇನಾ ಸಾಮರ್ಥ್ಯದ ಬಗ್ಗೆ ನಾವೆಲ್ಲರೂ ಹೆಮ್ಮೆಯನ್ನ ವ್ಯಕ್ತಪಡಿಸಬೇಕಾಗಿತ್ತೋ, ಈ ಸಂದರ್ಭದಲ್ಲಿ ಈಗ ಈ ವಿಚಾರ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಇನ್ನೂ ಯಾರೆಲ್ಲ ಏನೇನು ಹೇಳಿಕೆಗಳನ್ನ ಕೊಡ್ತಾರೆ ಕಾದು ನೋಡ್ಬೇಕಾಗತ್ತೆ.